ತುಮಕೂರಿನವರೇ, ನೀವು ಸೇವಿಸ್ತಾ ಇರೋದು ಡೇಂಜರ್ ಗಾಳಿ. ವಾಯು ಮಾಲಿನ್ಯದಲ್ಲಿ ತುಮಕೂರು ನಗರಕ್ಕೆ ಅಗ್ರಸ್ಥಾನ. ಮಾಲಿನ್ಯದಲ್ಲಿ ಬೆಂಗಳೂರನ್ನೇ ಹಿಂದಿಕ್ಕಿದ ಕಲ್ಪತರು ನಾಡು. ಎಸ್, ತುಮಕೂರು ನಗರ ಬೆಂಗಳೂರಿನಷ್ಟೇ ಸರಿಸಮವಾಗಿ ವೇಗವಾಗಿ ಬೆಳೀತಾ ಇದ್ದು, ಒಂದ್ ಕಡೆ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದ್ರೆ ಮತ್ತೊಂದು ಕಡೆ ವಾಹನಗಳ ಸಂಖ್ಯೆಯೂ ಹೆಚ್ಚುತ್ತಲೇ ಇದೆ. ಇತ್ತ ತುಮಕೂರು ನಗರ ದಿನೇ ದಿನೇ ಬೆಳೀತಾ ಇದ್ದು ನೂರಾರು ಫ್ಯಾಕ್ಟರಿಗಳು, ರೈಸ್ ಮಿಲ್ಗಳಿದಾವೆ. ಅಭಿವೃದ್ಧಿಯಲ್ಲಿ ತುಮಕೂರು ನಗರ ಬೆಳೀತಾ ಇರೋದು ಖುಷಿ ವಿಚಾರವೇ. ಆದ್ರೆ ಮತ್ತೊಂದು ಕಡೆ ಜನರಲ್ಲಿ ಆತಂಕ, ಭಯ ಸೃಷ್ಟಿಯಾಗುವಂತಾಗಿದೆ. ಅದ್ಯಾಕೆ ನಾವು ಹೀಗೆ ಹೇಳ್ತಾ ಇದ್ದೀವಿ ಅಂತ ಕಂಪ್ಲೀಟ್ ಆಗಿ ಹೇಳ್ತೀವಿ, ಈ ಸ್ಟೋರಿ ನೋಡಿ. ತುಮಕೂರು ಜಿಲ್ಲೆ ಕಲ್ಪತರು ನಾಡು, ಶೈಕ್ಷಣಿಕ ಜಿಲ್ಲೆ, ಸ್ಮಾರ್ಟ್ ಸಿಟಿ ಅನ್ನೋ ಹೆಗ್ಗಳಿಕೆ ಮಾತ್ರವಲ್ಲದೆ ಪೊಲ್ಯೂಷನ್ ಸಿಟಿ ಅನ್ನೋ ಕುಖ್ಯಾತಿಗೂ ಕೂಡ ಪಾತ್ರವಾಗಿದೆ. ಹೌದು, ತುಮಕೂರು ನಗರ ವಾಯು ಮಾಲಿನ್ಯದಲ್ಲಿ ಬೆಂಗಳೂರನ್ನ ಹಿಂದಿಕ್ಕಿದ್ದು, ವಾಯು ಮಾಲಿನ್ಯದಲ್ಲಿ ತುಮಕೂರು ಜಿಲ್ಲೆ ರಾಜ್ಯದಲ್ಲಿ ನಂಬರ್ 1 ಸ್ಥಾನ ಪಡ್ಕೊಂಡಿದೆ. ಕರ್ನಾಟಕ ಏರ್ ಕ್ವಾಲಿಟಿ ಇಂಡೆಕ್ಸ್ನಲ್ಲಿ ತುಮಕೂರು ನಗರ ಬೆಂಗಳೂರು ನಗರವನ್ನ ಹಿಂದಿಕ್ಕಿ ಮೊದಲ ಸ್ಥಾನದಲ್ಲಿದೆ. ತುಮಕೂರಿನ ಜನರು ಇಂಗಾಲ ಮಿಶ್ರಿತ ಡೇಂಜರ್ ಗಾಳಿಯನ್ನೇ ಉಸಿರಾಡ್ತಾ ಇದ್ದಾರೆ. ಇತ್ತ ತುಮಕೂರಿನಲ್ಲಿ ವಾಯು ಮಾಲಿನ್ಯ ಹೆಚ್ಚಳವಾಗಿರೋದ್ರಿಂದ ಸಾಮಾನ್ಯವಾಗಿ ಜನರಲ್ಲಿ ನೆಗಡಿ, ಶೀತ, ಕೆಮ್ಮು, ವೈರಲ್ ಫೀವರ್, ಅಸ್ತಮಾ ಹಾಗೂ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಜನರಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದ್ದು, ನಿತ್ಯ ಆಸ್ಪತ್ರೆಗಳತ್ತ ಮುಖ ಮಾಡ್ತಾ ಇದ್ದಾರೆ. ತುಮಕೂರಿನ ಬಹುತೇಕ ಆಸ್ಪತ್ರೆಗಳಲ್ಲಿ ರೋಗಿಗಳ ಸಂಖ್ಯೆ ಹೆಚ್ಚಳವಾಗಿದ್ದು, ಸಾರ್ವಜನಿಕ ವಲಯದಲ್ಲಿ ಆತಂಕ ಹೆಚ್ಚಾಗಿದೆ. ಡಾಕ್ಟರ್ ಯಶವಂತ್ ಟಿ.ಎಲ್ ಅಂತ ಶ್ವಾಸಕೋಶ ತಜ್ಞರಾಗಿ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿರುವ ವಾಯು ಮಾಲಿನ್ಯ ಮತ್ತು ಪರಿಸರದ ವಾಯು ಮಾಲಿನ್ಯದಿಂದಾಗುವ ಪರಿಸರ ಮಾಲಿನ್ಯದಿಂದಾಗುವ ದುಷ್ಪರಿಣಾಮಗಳ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಇವಾಗ ಇದು ಈ ಸೀಸನ್ ಆಗಲೇ ವಿಂಟರಿಂದ ನಾವು ಬೇಸಿಗೆ ಕಾಲಕ್ಕೆ ಹೋಗ್ತಾ ಇದ್ವಿ. ಈ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಏನಾಗುತ್ತೆ, ಶೀತ ತುಂಬ ವಿಪರೀತ ಶೀತ ಇರೋದ್ರಿಂದ ತುಂಬ ಜನ ಪೇಷಂಟ್ಸ್ ಕೆಮ್ಮು, ನೆಗಡಿ, ಶೀತ, ಈ ವೈರಲ್ ಫೀವರಿಂದ ಪೇಷಂಟ್ಸ್ ದಾಖಲಾಗೋ ನರಳೋ ಚಾನ್ಸಸ್ ಇರುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕು, ತುಂಬ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗತ್ತೆ. ಇವಾಗ ಯಾವುದೇ ಪೇಷಂಟ್ಗೆ, ಯಾವುದೇ ರೋಗಿಗಳಿಗೆ ಕೆಮ್ಮು, ನೆಗಡಿ, ಶೀತ ಅಂತ ಏನಾದರೂ ಸಮಸ್ಯೆ ಉಂಟಾದಾಗ ನಾವು ಕೋವಿಡ್ ಟೈಮಲ್ಲಿ ಏನೇನು ಪರಿಪಾಲನೆ ಮಾಡ್ತಿದ್ವಿ ಅದನ್ನು ಇದು ಪ್ರತಿ ಹಂತದಲ್ಲೂ ನಾವು ಪರಿಪಾಲನೆ ಮಾಡಲೇಬೇಕಾಗತ್ತೆ. ಇವಾಗ ಯಾವುದೇ ರೋಗಿಗೆ ಕೆಮ್ಮು, ಶೀತ, ನೆಗಡಿ ಇರೋವಂಥ ಸಂದರ್ಭದಲ್ಲಿ ಅವರು ಮಾಸ್ಕನ್ನು ಧರಿಸಲೇಬೇಕಾಗತ್ತೆ. ಮಾಸ್ಕ್ ಧರಿಸೋದ್ರಿಂದ ಬೇರೆ ಪೇಷಂಟ್ಗೆ ಹರಡೋದನ್ನ ನಾವು ತಡೆಗಟ್ಬೋದು ಮತ್ತು ನಮಗೂ ಬೇರೆ ಪೇಷಂಟ್ಗಿಂತ ನಮಗೂ ಆಗುವಂಥದ್ದು ಅದನ್ನು ನಾವು ತಡೆಗಟ್ಬೋದು. ಮೇನ್ ಪ್ರಾಕ್ಟೀಸಸ್ ಮತ್ತು ಹ್ಯಾಂಡ್ ಹೈಜಿನಿಕ್ ಟೆಕ್ನಿಕ್ಸ್ನ ಫಾಲೋ ಮಾಡಬೇಕು. ಅದು ಕೋವಿಡ್ ಟೈಮಲ್ಲಿ ಮಾತ್ರ ಅಷ್ಟೇ ಅದು ಪರಿಪಾಲನೆ ಮಾಡೋದು, ಅದು ದಿನನಿತ್ಯದಲ್ಲಿ ಕೂಡ ನಾವು ಪರಿಪಾಲನೆ ಮಾಡಬೇಕು. ಯಾವುದೇ ಸರ್ಫೇಸ್ ನಾವು ಟೆಸ್ಟ್ ಮಾಡ್ತೀವಿ, ಇವಾಗ ಹ್ಯಾಂಡ್ಲೆಸ್ ತುಂಬ ಯೂಸ್ ಮಾಡೋವಂಥ ನಾವು ಪದಾರ್ಥಗಳೇನು ಫ್ರೀಕ್ವೆಂಟ್ ಟಚ್ ಮಾಡ್ತೀವಲ್ಲ, ಅದನ್ನು ನಾವು ಹ್ಯಾಂಡ್ ವಾಶ್ ಮಾಡಲೇಬೇಕಾಗತ್ತೆ. ಪ್ರತಿದಿನ ಊಟ ಮಾಡಬೇಕಾದ್ರೂ ಕೂಡ ನಾವು ಹ್ಯಾಂಡ್ ವಾಶ್ ಮಾಡಲೇ ಊಟ ಮಾಡಬೇಕು. ಇದರಿಂದ ಸುಮಾರು ರೋಗಗಳನ್ನ ನಾವು ತಡೆಗಟ್ಬೋದು. ಹೌದು, ಇತ್ತೀಚಿನ ದಿನಗಳಲ್ಲಿ ವಾಯು ಮಾಲಿನ್ಯ ಕೂಡ ಜಾಸ್ತಿ ಆಗ್ತಿದೆ. ಏರ್ ಪೊಲ್ಯೂಷನ್ ಇಂಡೆಕ್ಸ್ ಕೂಡ ಜಾಸ್ತಿ ಇರೋದ್ರಿಂದ ಎಸ್ಪೆಷಲಿ ಇಂಥ ವಾಯು ಮಾಲಿನ್ಯದಿಂದ ಹೆಚ್ಚಾಗಿ ಅಸ್ತಮಾ ಅಂಥ ರೋಗಗಳು ಕಾಣ ಸಿಗುವಂಥದ್ದು ಜಾಸ್ತಿ ಆಗಿರುತ್ತೆ. ಮತ್ತು ಸ್ಮೋಕಿಂಗ್ ರಿಲೇಟೆಡ್ ಲಂಗ್ ಡಿಸೀಸಸ್, ಸ್ಮೋಕಿಂಗಿಂದ ಆಗುವ ಶ್ವಾಸಕೋಶ ತೊಂದರೆಗಳೇನಿರುತ್ತೆ, COPD ಅಂತ ಹೇಳ್ತೀವಿ. COPD ಮತ್ತು ಇವಾಗ ಸಾಮಾನ್ಯವಾಗಿ ಮುಂಚಿನ ದಿನಗಳಲ್ಲಿ ಹಳ್ಳಿಗಳ ಕಡೆ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ. ಈಗ ಅದನ್ನು ಕಟ್ಟಿಗೆ ಒಲೆ ಯೂಸ್ ಮಾಡೋದು ತುಂಬ ಕಡಿಮೆ ಆಗಿ, ಇವಾಗ ಗ್ಯಾಸ್, ಎಲ್ಲ ಕಡೆ ಗ್ಯಾಸ್ ಯೂಸ್ ಮಾಡ್ತಾರೆ. ಅಂಥ ಸಂದರ್ಭಗಳಲ್ಲಿ ದಮ್ ಕಾಯಿಲೆ ಅಂತ ಹೇಳ್ತೀವಿ, COPD, ಅದನ್ನು ಬರೋ ಚಾನ್ಸಸ್ ತುಂಬಾ ಇದೆ. ಈ ಇತ್ತೀಚಿನ ದಿನಗಳಲ್ಲಿ ಸ್ಮೋಕಿಂಗ್ ಇಂದ ಬರೋವಂಥದ್ದು ಲಂಗ್ ಡಿಸೀಸಸ್ ತುಂಬ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಯೂಶಲಿ ಅದು
ಥರದವ್ರು ಜಾಸ್ತಿ ಸಿಗ್ತದೆ ಈಗ ಹಿಂದಕ್ಕೆ ಸೀಸನ್ಗೂ ಹೋಲಿಸಿದ್ರೆ ಈ ಸೀಸನ್ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ. ಎಕ್ಸಾಸರ್ಬೇಷನ್ ಅಂತ ಹೇಳ್ತೀವಿ, ಆಸ್ತಮಾ ಎಕ್ಸಾಸರ್ಬೇಷನ್, COPD ಎಕ್ಸಾಸರ್ಬೇಷನ್ ಅಂದರೆ ಉಲ್ಬಣಗೊಂಡು ಬರ್ತವೆ. ಇವಾಗ COPDಯಿಂದ ನರಳ್ತಾ ಇರ್ತಾರೆ ಆಲ್ರೆಡಿ ಪೇಷಂಟ್ಸು, ಮತ್ತು ಅಸ್ತಮಾಯಿಂದ ಕೂಡ ನರಳ್ತಾ ಇರ್ತಾರೆ. ಅವ್ರಿಗೆ ಏನಾಗುತ್ತೆ, ಇಂಥ ವಾತಾವರಣಗಳಲ್ಲಿ ಏನಾಗುತ್ತೆ, ಬೇಗ ಎಕ್ಸಾಸರ್ಬೇಷನ್ ಆಗ್ತಾರೆ. ಅಂಥ ಪೇಷಂಟ್ಗಳು ದಾಖಲಾಗೋ ಸಂಭವಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾಯಿದೆ. ಅಕ್ಯೂಟ್ ಎಕ್ಸಾಸರ್ಬೇಷನಿಂದ ದಾಖಲಾತಿ ಆಗ್ತಾಯಿದ್ದಾರೆ ಪೇಷಂಟ್. ಮತ್ತು ವೈರಲ್ ಫೀವರ್ ಕೂಡ ಜಾಸ್ತಿ ಆಗ್ತಾಯಿದೆ. ವೈರಲ್ ಫೀವರ್ ಕೂಡ ಇನ್ಫ್ಲೂಯೆನ್ಸಾ ಫ್ಲೂ ಲೈಕ್ ಇಲ್ನೆಸಸ್ ಆ ಥರ ಆದಾಗ ಅದು ಜಾಸ್ತಿ ಆಗುತ್ತೆ. ಈಗ ಶೀತ ಗಾಳಿ, ವಾಯುಮಾಲಿನ್ಯದಿಂದ ಅದು ಕೂಡ ಜಾಸ್ತಿ ಆಗುತ್ತೆ. ತುಮಕೂರಿನಲ್ಲಿ ವಾಯುಮಾಲಿನ್ಯ ಹೆಚ್ಚಳಕ್ಕೆ ಕಾರಣ ಏನು? ಇನ್ನು ತುಮಕೂರು ನಗರಕ್ಕೆ ಹೊಂದಿಕೊಂಡಿರುವ ಅಂತರಸನಹಳ್ಳಿ, ಸತ್ಯಮಂಗಲ, ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನೂರಾರು ಅಕ್ಕಿ ಗಿರಣಿಗಳು, ಗ್ರಾನೈಟ್ ಕಟ್ಟಿಂಗ್ ಹಾಗೂ ಫ್ಯಾಕ್ಟರಿಗಳಿದ್ದು ನಿತ್ಯ ಸಾಕಷ್ಟು ಪ್ರಮಾಣದಲ್ಲಿ ಧೂಳು ಹಾಗೂ ಹೊಗೆಯನ್ನು ಹೊರಹಾಕ್ತಾ ಇವೆ. ಜೊತೆಗೆ ತುಮಕೂರು ನಗರದಲ್ಲಿ ವಾಹನಗಳ ಸಂಖ್ಯೆಯು ಹೆಚ್ಚಳವಾಗಿದ್ದು ತುಮಕೂರು ನಗರ ಮಾಲಿನ್ಯ ಪಟ್ಟಣಗಳಲ್ಲಿ ಅಗ್ರಸ್ಥಾನ ಪಡೆಯುವುದಕ್ಕೆ ಪ್ರಮುಖ ಕಾರಣವಾಗಿದೆ. ನಗರಕ್ಕೆ ತೀರಾ ಸಮೀಪದಲ್ಲಿ ಕಾರ್ಖಾನೆ, ಅಕ್ಕಿ ಗಿರಣಿಗಳಿರೋದ್ರಿಂದ ಮಾಲಿನ್ಯ ಹೆಚ್ಚಳವಾಗಿದೆ. ಇನ್ನು ತುಮಕೂರು ನಗರ ಪೊಲ್ಯೂಷನ್ ಸಿಟಿ ಆಗ್ತಿರೋ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪರಮೇಶ್ವರ್ ಅವರೇ ಒಪ್ಪಿಕೊಂಡಿದ್ದಾರೆ. ಕೆಲ ಫ್ಯಾಕ್ಟರಿಗಳಿಂದ ಧೂಳು, ಹೊಗೆ ಜಾಸ್ತಿ ಆಗ್ತಾ ಇದೆ. ಈ ಕುರಿತಾಗಿ ನಾವು ಕ್ರಮ ಕೈಗೊಳ್ಳುವುದಕ್ಕೆ ರೆಡಿ ಇದ್ದೀವಿ. ಕೆಲ ಫ್ಯಾಕ್ಟರಿಗಳನ್ನು ಮುಚ್ಚಿಸೋದಕ್ಕೂ ಕೂಡ ಮುಂದಾಗಿದ್ದೀವಿ ಅಂತ ಪರಮೇಶ್ವರ್ ಅವರು ಹೇಳಿದರು. ಏನಾಗ್ತಾ ಇದೆ? ಪೊಲ್ಯೂಷನ್. ಇಲ್ಲ, ಅದನ್ನು ಒಂದು ಅಧ್ಯಯನ ಮಾಡ್ತೀವಿ. ವಿಲ್ ಮೇಕ್ ಎ ಸ್ಟಡಿ. ನಮಗೆ ಯಾವ ಫ್ಯಾಕ್ಟರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂದರೆ, ನೀವು ಹೇಳ್ದಂಗೆ ಕೆಲವು ರೈಸ್ ಮಿಲ್ಗಳು, ಕೆಲವು ಫ್ಯಾಕ್ಟ್ರಿಗಳು, ಈ ರೀತಿ ಕೆಲವೆಲ್ಲ ಫ್ಯಾಕ್ಟರ್ಸ್ ಇದ್ದಾವೆ. ಅದನ್ನು ಒಂದು ಅಧ್ಯಯನ ಮಾಡಿಸ್ತೀನಿ. ಅದು ಆಗಿದ ಮೇಲೆ ಆ ಫ್ಯಾಕ್ಟರ್ಗೆ ಏನು ಔಷಧಿ ಹಾಕಬೇಕು ಹಾಕ್ತೀವಿ. ಸಪೋಸ್ ಅವನ್ನೆಲ್ಲ ಮುಚ್ಚಿ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಇಟ್ಕೊಳ್ಳಿ. ಅಂಥ ಪರಿಸ್ಥಿತಿ ಬಂದರೆ ಅವುಗಳನ್ನು ಮುಚ್ಚಿ ಮುಂದೆ ಹೋಗ್ರಪ್ಪ ನೀವು ತುಮಕೂರು ಬಿಟ್ಟು ಆಚೆಗೆ ಅಂತ ಹೋಗುವಂಥ ಪ್ರಯತ್ನನೂ ಕೂಡ ಮಾಡಬೇಕಾಗ್ತದೆ. ಈಗಲೇ ತುಮಕೂರು ಇನ್ನೂ ಹೆಚ್ಚು ವರ್ಷ ಆಗಬಾರ್ದಲ್ಲ, ಒಂದು ಕ್ಲೀನ್ ಅಟ್ಮಾಸ್ಫಿಯರ್ ಇರಬೇಕು. ಅದನ್ನು ಮೇಂಟೈನ್ ಮಾಡೋಕ್ಕೆ ಏನು ಕ್ರಮ ಮಾಡಬೇಕೋ ಮಾಡ್ತೀವಿ. ಆಯಿತು. ಒಟ್ನಲ್ಲಿ ತುಮಕೂರು ನಗರ ವಾಯುಮಾಲಿನ್ಯದಲ್ಲಿ ನಂಬರ್ 1 ಸ್ಥಾನ ಪಡ್ಕೊಂಡಿದ್ದು ಇಡೀ ನಗರದ ಜನರನ್ನ ಆತಂಕಕ್ಕೆ ದೂಡುವಂತೆ ಮಾಡಿದೆ. ಅಕ್ಕಿ ಗಿರಣಿಗಳು, ಫ್ಯಾಕ್ಟರಿಗಳಿಂದಲೇ ತುಮಕೂರು ನಗರ ಮಲಿನವಾಗ್ತಾ ಇದ್ದು ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಪರಮೇಶ್ವರ್ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಶಾಬಾಸ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.